ಸಂದರ್ಭದಲ್ಲಿ ರಾಜಣ್ಣನಂಥ ಒಬ್ಬ ರಾಜಕಾರಣಿ ಸಚಿವ ಮೂರ್ಖತನದ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಇದು ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸುತ್ತೆ, ಅವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತೆ. ಅಯೋಧ್ಯೆಯ ರಾಮ ಮಂದಿರವನ್ನು ಟಾಕೀಸಿಗೆ ಹೋಲಿಸ್ತಕ್ಕಂಥದ್ದು, ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೀಳಾಗಿ ಮಾತನಾಡ್ತಕ್ಕಂಥದ್ದು ಅವರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ರಾಜಣ್ಣ ಅಧಿಕಾರದ ದಾಹಕ್ಕೋಸ್ಕರ, ಅಧಿಕಾರದ ಮೋಹಕ್ಕೋಸ್ಕರ, ಅಧಿಕಾರದ ಸ್ಥಾನಕ್ಕೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಕಾಂಗ್ರೆಸ್ನ ಹೈಕಮಾಂಡನ್ನು ಮೆಚ್ಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಜಣ್ಣನಂಥವರ ಮಾತು ರಾಮ ಮಂದಿರಕ್ಕೆ ಅವಶ್ಯಕತೆಗಳಿಲ್ಲ. ರಾಜಣ್ಣನ ಭಾವನೆಗಳು, ರಾಜಣ್ಣ ಹೇಳಿರ್ತಕ್ಕಂಥ ಮಾತು ಅದು ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗೆ ಮಾಡಿರ್ತಕ್ಕಂಥ ಅಪಮಾನ, ರಾಷ್ಟ್ರ ಮಂದಿರಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ರಾಜಣ್ಣನಂತಹವರ ಏನು ಹೇಳಿಕೆಗಳಿದ್ದಾವೆ ಅದೊಂದು ರಾಷ್ಟ್ರ ವಿರೋಧಿ ಹೇಳಿಕೆ ಅಂತ ಹೇಳ್ತಾರೆ. ಯಾಕಂದರೆ ರಾಮನನ್ನು ಕೇವಲ ನಾವು ದೇವರು ಅಂತ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಕ್ಕಿಂತ ಹೆಚ್ಚು ಈ ದೇಶದ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ನೋಡ್ತೀವಿ. ಕೇವಲ ಭಾರತದಲ್ಲಿ ರಾಮನ ಆರಾಧನೆ ಇಲ್ಲ, ಇಂಡೋನೇಷ್ಯಾದಲ್ಲೂ ರಾಮನ ಮುಸಲ್ಮಾನ್ ರಾಷ್ಟ್ರಗಳಲ್ಲೂ ರಾಮನ ಆರಾಧನೆ ಇದೆ. ಯಾಕಂದರೆ ಆದರ್ಶ ಪುರುಷ. ಇಂಥ ರಾಮನ ಬಗ್ಗೆ ಹೇಳಿಕೆ ಹೇಳಿರ್ತಕ್ಕಂಥದ್ದು ಅವರ ಮಾನಸಿಕತೆಯನ್ನು ತೋರಿಸುತ್ತೆ, ಕಾಂಗ್ರೆಸ್ಸಿನ ಮಾನಸಿಕತೆಯನ್ನು ತೋರಿಸುತ್ತೆ. ಇವತ್ತು ಕಾಂಗ್ರೆಸ್ ಅಯೋಧ್ಯೆಯ ರಾಮ ಮಂದಿರಕ್ಕೆ ಅವಕಾಶಗಳು ಇದ್ದಿದ್ದಾಗಲೂ ಅದನ್ನು ವಿರೋಧಿಸ್ತಕ್ಕಂಥ, ದರ್ಶನ ಭಾಗ್ಯವನ್ನು ವಿರೋಧಿಸಿರ್ತಕ್ಕಂಥ ಅವರ ಮಾನಸಿಕತೆಯನ್ನು ತೋರಿಸುತ್ತೆ. ಕೇವಲ ತುಷ್ಟೀಕರಣದ ರಾಜನೀತಿಗೋಸ್ಕರ ಈ ರೀತಿಯ ಹೇಳಿಕೆಗಳನ್ನು ಕೊಡ್ತಾರೆ. ಇದನ್ನು ನಾನು ಖಂಡಿಸ್ತೇನೆ.